ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹಾರಿ ಬಂದ್ರು ಸವದಿಗೆ ಸಿಗದ ಸೀಟು. ಖಾತೆ ಖ್ಯಾತೆ ರಣರಣ ಅಂತ ಇದೆ. ನಿರಾಸೆಯಿಂದ ಮೌನಕ್ಕೆ ಜಾರಿದ ಲಕ್ಷ್ಮಣ ಸವದಿ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ್ರು ಸವದಿಗೆ ಸೀಟ್ ಇಲ್ಲ. ಖಾತೆಯ ಖ್ಯಾತೆ ನಿರಾಸೆಯಿಂದ ಮೌನಕ್ಕೆ ಜಾರಿದ್ದಾರೆ ಸವದಿ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ಲಕ್ಷ್ಮಣ ಸವದಿ ಏಕಾಂಗಿ. ರಾಜ್ಯದಲ್ಲಿ ಡಿಕೆ ಬಿಟ್ರೆ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದ ಸವದಿ. ಕಾಂಗ್ರೆಸ್ ಇಂಥ ಸವದಿಯನ್ನೇ ಕ್ಯಾರೆ ಎನ್ನುತ್ತಿಲ್ಲ ಯಾಕೆ? ಬಿಜೆಪಿಯಲ್ಲಿದ್ದಾಗ ಡಿಸಿಎಂ ಸೇರಿ ವಿವಿಧ ಖಾತೆ ಜವಾಬ್ದಾರಿ. ಬಿಜೆಪಿ ಕಡೆಗಣಿಸಿದ್ದಕ್ಕೆ ಕಾಂಗ್ರೆಸ್ ಸೇರಿದ್ದ ಲಕ್ಷ್ಮಣ ಸವದಿ. ಆದ್ರೆ ಇಲ್ಲೂ ಕೂಡ ಅವಕಾಶ ಇಲ್ಲ. ಕೊನೆಗೆ ಕಾಂಗ್ರೆಸ್ನಲ್ಲೂ ಅದೇ ಪರಿಸ್ಥಿತಿ ಎದುರಾಯ್ತಾ ಅಥವಾ ಮುಂದಿನ ದಿನಗಳಲ್ಲಿ ಅವಕಾಶಗಳೇನಾದರೂ ಸಿಗುತ್ತಾ? ಸ್ವಗೃಹದಲ್ಲಿ ಸದ್ಯ ವಿಶ್ರಾಂತಿ ಪಡೆಯುತ್ತಿರುವಂತಹ ಲಕ್ಷ್ಮಣ್ ಸವದಿ. ಸಚಿವ ಸ್ಥಾನ ಸಿಗಲಿಲ್ಲವಾ ಎಂದು ಕುಗ್ಗಿ ಹೋದ ಶಾಸಕ ಲಕ್ಷ್ಮಣ ಸವದಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕ. ಬಟ್ ಬಿಜೆಪಿಯಲ್ಲಿದ್ದಾಗ ಜವಾಬ್ದಾರಿಗಳನ್ನು ನಿಭಾಯಿಸಿದ್ರು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಏನೋ ಅವಕಾಶ ಸಿಗುತ್ತೆ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಲಕ್ಷ್ಮಣ ಸವದಿಗೆ ಸದ್ಯಕ್ಕೆ ಕಾಂಗ್ರೆಸ್ ಸಹಿತ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿದ್ದಾರೆ. ಏಕಾಂಗಿಯಾಗಿ ಅವರ ಸ್ವಗೃಹದಲ್ಲಿ ಇರುವಂಥದ್ದು. ನೋಡಿ, ರಾಜಕೀಯ ನಾಯಕರಿಗೆ ಅಧಿಕಾರ ಇದ್ದರೆ ಅಲ್ವಾ ಅವ್ರದ್ದು ಅಂತ ಹೇಳ್ಕೊಳಕ್ಕೆ ಒಂದು ಸೀಟ್ ಬೇಕು, ಅವ್ರದ್ದು ಅಂತ ಹೇಳ್ಕೊಳಕ್ಕೆ ಒಂದು ಅಧಿಕಾರ ಬೇಕು, ಒಂದು ಡೆಸಿಗ್ನೇಷನ್ ಬೇಕು. ಬಟ್ ಯಾವುದು ಇಲ್ಲ ಅಂತ ಅಂದಾಗ ಏನಿರುತ್ತೆ? ರಾಜಕೀಯವಾಗಿ ಯಾಕೆ ಕುರ್ಚಿಗೆ ಹೊಡೆದಾಟಗಳು ನಡೀತಾವೆ ಅಂತ ಅಂದರೆ ಕುರ್ಚಿಯಲ್ಲಿ ಇದ್ರೇನೆ ವ್ಯಾಲ್ಯೂ ಅಂತ. ಹಾಗಾಗಿ ಈಗ ಲಕ್ಷ್ಮಣ ಸವದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿದ್ದಾಗ ಡಿಸಿಎಂ ಸ್ಥಾನವನ್ನು ಕೂಡ ಅಲಂಕರಿಸಿರ್ತಾರೆ. ಅಲ್ಲಿ ಒಂದಿಷ್ಟು ಕಾರ್ಯಗಳನ್ನು ಒಂದಿಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಾರೆ. ಬಟ್ ಅದಾದ ಮೇಲೆ ಬಿಜೆಪಿಯಿಂದ ಕಡೆಗಣನೆ ಆಗಿ ಬಿಜೆಪಿಯಿಂದ ಹೊರಬಂದು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಕಾಂಗ್ರೆಸ್ನಲ್ಲೂ ಏನೋ ಒಂದಿಷ್ಟು ಅವಕಾಶಗಳು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಯಾವುದು ಕೂಡ ಆಗಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿರುವಂಥ ಲಕ್ಷ್ಮಣ ಸವದಿ ಸ್ವಗೃಹದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕ. ಕೊಡ್ತಾರೆ ಅಂತ ಒಂದು ಮಾತಿದೆ. ಡೆಲ್ಲಿ ಹೋಗ್ಬರ್ತಿದೆ ಸರ್. ಡೆಲ್ಲಿ ಹೋಗಿ ಬರ್ತಾ ಇದ್ದೀರಿ. ಡೆಲ್ಲಿಯಲ್ಲಿ ಏನು ವಿಶೇಷ ಇತ್ತು? ಮಾಡಿ ಅನೌನ್ಸ್ ಯಾವುದೇ ಆಗಿಲ್ಲ. ಏನಾದರೂ ನಿರೀಕ್ಷೆ ಇದೆ ಸರ್? ಮೂರು ದಿನಗಳ ಬೇಡಿಕೆನೂ ಇತ್ತು ಗೌರ್ಮೆಂಟ್ ಫಾರ್ಮೇಷನ್ ನೋಡು ಸರ್, ನೀವು ಸಹ ಕಾಂಗ್ರೆಸ್ ಸೇರ್ಬೇಕಾದ್ರೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಒಂದು ಮಾತಿತ್ತು ಸರ್. ಆಯಿತು, ನೋಡೋಣ. ಮುಂಚೆ ಸರ್ ಡೆಲ್ಲಿ ಹೋಗ್ಬರ್ತಿದೆ ಸರ್. ಸರ್, ಡೆಲ್ಲಿ ಹೋಗಿ ಬರ್ತಾ ಇದ್ದೀರಿ. ಡೆಲ್ಲಿಯಲ್ಲಿ ಏನು ವಿಶೇಷ ಇತ್ತು? ಮಾಡಿ ಅನೌನ್ಸ್ ಯಾವುದೇ ಆಗಿಲ್ಲ. ಏನಾದರೂ ನಿರೀಕ್ಷೆ ಇದೆ ಸರ್? ಮೂರು ದಿನಗಳ ಬೇಡಿಕೆನೂ ಇತ್ತು ಗೌರ್ಮೆಂಟ್ ಫಾರ್ಮೇಷನ್ ನೋಡು ಸರ್, ನೀವು ಸಹ ಕಾಂಗ್ರೆಸ್ ಸೇರ್ಬೇಕಾದ್ರೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಒಂದು ಮಾತಿ. ಈಗಾಗಲೇ ಜಿದ್ದಾಜಿದ್ದಿ ಸಾಕಷ್ಟು ಪೈಪೋಟಿ ಇರೋವರಿಗೆ ಕಾಂಗ್ರೆಸ್ನಲ್ಲಿ ಇದ್ದಂಥ ಹಿರಿಯರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ಚಾನ್ಸಸ್ಗಳು ಇಲ್ಲ. ಅಂಥದ್ರಲ್ಲಿ ಬಿಜೆಪಿಯಿಂದ ಬಂದಂಥ ಲಕ್ಷ್ಮಣ ಸವದಿ ಬಿಜೆಪಿಯಿಂದ ಬಂದರೂ ಕಾಂಗ್ರೆಸ್ಸೇ ಸ್ವಾಗತವನ್ನು ಮಾಡ್ಕೊಂಡಿದ್ದೆ, ಹೃದಯಪೂರ್ವಕವಾಗಿ ವೆಲ್ಕಮ್ ಮಾಡ್ಕೊಂಡಿದೆ. ಬಟ್ ಅವಕಾಶ ಅಂತ ಬಂದಾಗ ಸ್ಥಳೀಯವಾಗಿ ಪಕ್ಷದಲ್ಲಿ ಇದ್ದವರಿಗೆ ಸಿಗುವಂಥ ಒಂದಿಷ್ಟು ಪ್ರಿಯಾರಿಟಿ ಸದ್ಯಕ್ಕೆ ಹೊಸಬರಿಗೆ ಸಿಗೋದು ಕಷ್ಟ. ಹೊಸಬ ಅಂತ ಅಂದರೆ ರಾಜಕೀಯವಾಗಿ ಸಾಕಷ್ಟು ಅನುಭವ ಇದೆ, ಪಕ್ಷಕ್ಕೆ ಹೊಸಬರು ಅಲ್ವಾ. ಸೊ ಹಾಗಾಗಿ